ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ. ನಾನು ನಿಮ್ಮ ಮಹದೇವ್ ತಳವಾರ್, ಕಿತ್ತೂರು ಕರ್ನಾಟಕ ಸೇನೆಯ ಅಧ್ಯಕ್ಷ. ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಸಾಲಿನ ನಿರ್ಣಯ ಕೈಗೊಳ್ಳಲಿಕ್ಕೆ 22 ಸಮಾನ ಮನಸ್ಕರ ಕನ್ನಡ ಸಂಘಟನೆಗಳು ಕೂಡ ಒಂದಾಗಿ ಮಾರ್ಚ್ 26ನೇ ತಾರೀಕಿನಿಂದ ಸುಮಾರು 5 ತಿಂಗಳ ಕಾಲ ಒಂದು ಹೋರಾಟವನ್ನು ನಡೆಸಿದ್ದೀವಿ. ಆ ಹೋರಾಟದ ವಿವಿಧ ಹಂತಗಳಲ್ಲಿ ಮಾಡಿ ಮನವಿ ಕೊಡೋದಾಯಿತು, ಎಲ್ಲ ಆಯಿತು. ಕೊನೆಗೆ ವಾಟಾಳ್ ನಾಗರಾಜ್ ಅವರು ಕೂಡ ಬಂದು ಬಾಲ್ಕಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಆಯಿತು. ಈ ರೀತಿ ಹಲವಾರು ಹೋರಾಟಗಳನ್ನ ವಿವಿಧ ಸಂಘಟನೆಗಳು ಎಲ್ಲ ಕೂಡಿ ನಾವು ಮಾಡಿದ್ದೀವಿ. ಕಿತ್ತೂರು ಕರ್ನಾಟಕ ಸೇನೆಯಿಂದ ಕೂಡ ಕಳೆದ ಆಗಸ್ಟ್ 18ನೇ ತಾರೀಕಿನಂದು ಒಂದು ಬೃಹತ್ ಪ್ರತಿಭಟನೆ ಮಾಡಿ ಆ ಸಭೆ ಆಗುವವರೆಗೂ, ಕೌನ್ಸಿಲ್ ಸಭೆ ಆಗುವವರೆಗೂ ನಾವು ಅಲ್ಲೇ ಕೂತಿದ್ವಿ. ಯಾಕಂತಂದರೆ 3 ತಿಂಗಳಿಂದ ಮಹಾನಗರ ಪಾಲಿಕೆಯಲ್ಲಿ ಪರಿಷತ್ ಸಭೆಗಳನ್ನು ನಡೆಸಲಿಲ್ಲ. ಬೆಳಗಾವಿ ನಗರ ಜನತೆಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂಥೇಳಿ ಆಗಸ್ಟ್ 12ನೇ ತಾರೀಕು ಪ್ರಾದೇಶಿಕ ಆಯುಕ್ತರಿಗೆ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಪರವಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಇಲ್ಲಿ ಜನಸಾಮಾನ್ಯರಿಗೆ ಕೆಲಸ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಇದನ್ನು ಸರ್ಕಾರಕ್ಕೆ ವರದಿ ಕೊಡಬೇಕು ಅಂತೇಳಿ. ಅದೇ ರೀತಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕೂಡ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದು ಯಾವ್ಯಾವ ಕೆಲಸ ಆಗಿಲ್ಲ, ಏನಾಗಿಲ್ಲ ಅದನ್ನು ವರದಿ ಕೊಡಬೇಕಂತ ಕೇಳಿದರು. ಆ ವರದಿ ಆಧರಿಸಿ ಇನ್ನೇನು ಸರ್ಕಾರಕ್ಕೆ ಶಿಫಾರಸು ಹೋಗ್ತದೆ, ಮಹಾನಗರ ಪಾಲಿಕೆ ಸೂಪರ್ಸೀಡ್ ಆಗ್ತದೆ ಅನ್ನೋ ಒಂದು ಭಯದಲ್ಲಿದ್ದಂಥ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿಯ ಮೇಯರ್ ಮತ್ತು ಉಪಮೇಯರ್ ಅವರು ನಿನ್ನೆ ಹೋಗಿ ಪ್ರಾದೇಶಿಕ ಆಯುಕ್ತರನ್ನು ಭೇಟಿಯಾಗಿ, ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಯಾವುದೇ ಹಿನ್ನಡೆ ಆಗ್ತಾ ಇಲ್ಲ, ಬೆಳಗಾವಿ ಮಹಾನಗರ ಪಾಲಿಕೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರೋದರಿಂದ ನಾಡು ನುಡಿಗೆ ನಾವು ಬದ್ಧರಾಗಿದ್ದೀವಿ ಅಂಥೇಳಿ ಒಂದು ಸಮಜಾಯಿಷಿ ಕೊಟ್ಟು ಒಂದು ಬೀಸದೊನ್ನೆಯಿಂದ ತಪ್ಪಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವ್ಯಾರು ಕನ್ನಡಿಗರು ಕೂಡ ಒಪ್ಪೋದಿಲ್ಲ. ಯಾಕಂತಂದರೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ನೀವು ನಿರ್ಣಯ ಕೈಗೊಳ್ಳುವವರೆಗೂ ನಾವು ಅದನ್ನು ಪಟ್ಟು ಬಿಡುವಂಥ ಒಂದು ಪ್ರಮೇಯ ಬರೋದಿಲ್ಲ. ಅದಕ್ಕಾಗಿ ಮೇಯರು ಮತ್ತು ಉಪಮೇಯರ್ ಅವ್ರಿಗೆ ನಾವು ಒಂದು ಮನವಿ ಮಾಡ್ಕೋತೀವಿ. ಏನಪ್ಪ ಅಂತಂದರೆ, ನೀವು ಮಾಡೋಕ್ಕಾಗಲಿಲ್ಲ ಅಂತೇಳಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬರೆದು ಕೊಡ್ರಿ. ಇಲ್ಲ, ಕನ್ನಡ ಸಂಘಟನೆಗಳ ವಿರೋಧವಾಗಿ ನಾವಿದ್ದೀವಿ, ಎಲ್ಲ ಆಡಳಿತ ಮಂಡಳಿಯವರು ನಿಮ್ಮ ನಿರ್ಣಯ ಪಾಸ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ, ನಾಡು ನುಡಿಗೆ ಬದ್ಧವಾಗಿದ್ದೀರಿ ಅಂತೇಳಿ ನೀವು ಏನೋ ಒಂದು ಅದನ್ನು ಬರೆದಿದ್ದೀರಿ. ನೀವು ಎಷ್ಟು ನಾಡು ನುಡಿಗೆ ಬದ್ಧರಾಗಿದ್ದೀರಿ, ಎಷ್ಟು ಕನ್ನಡ ಹೋರಾಟಗಳಲ್ಲಿ ಭಾಗವಹಿಸ್ತೀರಿ, ಎಷ್ಟು ಅಂಗಡಿ ಮುಗ್ಗಟ್ಟುಗಳಿಗೆ ನೋಟಿಸ್ ಕೊಟ್ಟಿದ್ದೀರಿ, ಕನ್ನಡದ ಅಂಗಡಿ ಮುಗ್ಗಟ್ಟುಗಳಿಗೆ ಎಷ್ಟು ನಾಮಫಲಕಗಳು ಕನ್ನಡದಲ್ಲಿ ಇರ್ತಾವೆ ಅನ್ನೋದೆಲ್ಲ ನೋಡಿದ್ದೇವೆ ನಾವು. ನಾವೇನೋ ಫೋನ್ ಮಾಡಿದ ತಕ್ಷಣ, ನಾವೇನೋ ಅರ್ಜಿ ಕೊಟ್ಟ ತಕ್ಷಣ ಆ ನಾಮಫಲಕಗಳನ್ನು ಅಧಿಕಾರಿಗಳು ತೆರವುಗೊಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರತಿನಿಧಿಗಳು ನೀವು ಕನ್ನಡಕ್ಕೆ ಅವಮಾನ ಮಾಡುವಂಥ ಕೆಲಸನ ಮಾಡ್ಕೊಂಡ್ಬಂದಿದ್ದೀರಿ. ಇದನ್ನು ನಾವು ಖಂಡಿಸ್ತೀವಿ. ಅದಕ್ಕಾಗಿ ನೀವು ಇಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅಧಿಕಾರಿಗಳನ್ನು ಕೇಳಿದ್ದಾರೆ, ಅಧಿಕಾರಿಗಳು ಕೊಡಲ್ಬಿಡ್ರಿ, ನೀವು ಯಾಕಲ್ಲಿ ಹೋಗಿ ಕೊಡಕತ್ತೀರಿ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪ್ರಾದೇಶಿಕ ಆಯುಕ್ತರು ಪತ್ರ ಬರೆದಿದ್ದಾರೆ, ಮಹಾನಗರ ಪಾಲಿಕೆ ಆಯುಕ್ತರು ಪ್ರಾದೇಶಿಕ ಆಯುಕ್ತರು ವರದಿ ಕೊಡ್ತಾರೆ. ನೀವು ಮೇಯರ್ ಉಪಮೇಯರ್ ಹೋಗಿ ಅಲ್ಲಿ ಹೇಳುವಂಥದ್ದು ಏನೈತಿ? ಅದಕ್ಕಾಗಿ ನೀವು ಕನ್ನಡ ಪರ ಸಂಘಟನೆಗಳ ಒತ್ತಾಯಕ್ಕೆ, ಕನ್ನಡಿಗರ ಕೂಗಿಗೆ, ಬೆಳಗಾವಿ ಹಿತಾಸಕ್ತಿಯನ್ನು ಕಾಯುವುದಕ್ಕೆ ನಮ್ಮ ಒಕ್ಕರಲಿನ ಒಂದು ಒತ್ತಾಯ ಏನಿತ್ತಪ್ಪ ಅಂತಂತಂದ್ರೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಯಾಕೆ ಇದನ್ನ ಈಗ ಒತ್ತಾಯ ಮಾಡಕತ್ತೀವಿ ಅಂತೇಳಿ ಕೇಳಿದರೆ, ಮಹಾರಾಷ್ಟ್ರದವರು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಂಡಿಸಿದಂಥ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕಂತೇಳಿ ಏನು 2005ರಲ್ಲಿ ಒಂದು ಮೊನ್ನೆ ಆದಂಥ ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಒಯ್ಯುವಂಥ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಒಯ್ತಾ ಇದ್ದಾರೆ. ಅದಕ್ಕಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ನೀವೊಂದು ನಿರ್ಣಯ ಕೈಗೊಂಡ್ರೆ ಅದನ್ನು ಸುಪ್ರೀಂ ಕೋರ್ಟ್ಲಿಕ್ಕೆ ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಾವೇನು ಸಬೂಬು ಕೊಡಕತ್ತೀರಿ? ರಾಜ್ಯ ಸರ್ಕಾರಕ್ಕೆ ಪತ್ರ ಬರ್ದೇವಿ, ಅಲ್ಲಿನ ಮಾಹಿತಿ ಬರಲಿ. ಸುಪ್ರೀಂ ಕೋರ್ಟ್ ವಕೀಲರಾದಂಥ ಮೋಹನ್ ಕಾತರ್ಕಿಯವರು ಬೆಳಗಾವಿಗೆ ಬಂದು ಯಾವುದೇ ಅಡಚಣೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಕರ್ನಾಟಕ ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಈ ನಿರ್ಣಯ ಕೈಗೊಳ್ಳಲಿಕ್ಕೆ ರಾಜ್ಯ ಸರ್ಕಾರದ ಅನುಮೋದನೆ ಅಥವಾ ರಾಜ್ಯ ಸರ್ಕಾರದ ಒಂದು ಒಪ್ಪಿಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಹಂಗಾದ್ರೆ MESನವ್ರು ಯಾರು ಒಪ್ಪಿಗೆ ತೊಗೊಂಡು ಮಾಡಿದ್ರು? ಅವ್ರಿಗೆ ಬೇಕಾದಂಥ ನಿರ್ಣಯವನ್ನು ಅವ್ರು ಮಾಡಿದ್ರು. ನೀವೆಲ್ಲ ಇಲ್ಲಿ ಬೆಳಗಾವಿ ಕರ್ನಾಟಕದ್ದು ನಾವು ಅದಕ್ಕೆ ನಾಡು ನುಡಿಗೆ ಬದ್ಧವಾಗಿದ್ದೀವಿ ಅಂತ ಹೇಳುವಂಥವ್ರು ನೀವು ಯಾಕೆ ಅದನ್ನು ನಿರ್ಣಯ ತಗೊಳ್ತಾ ಇಲ್ಲ? ನೀವು ನಾಡು ನುಡಿಗೆ ಬದ್ಧರಾಗಿದ್ದು ಹೇಳೋದಂತೇಳಿ ಬೇಡ. ನೀವು ಎಲ್ಲರೂ ಕರ್ನಾಟಕದಲ್ಲಿರುವಂಥವ್ರು ಎಲ್ಲರೂ ನಾಡು ನುಡಿಗೆ ಬದ್ಧರಾಗೇ ಇರ್ತಾರೆ. ಇದು ಕರ್ನಾಟಕದ ಹಿತಾಸಕ್ತಿಯನ್ನು, ಬೆಳಗಾವಿ ಹಿತಾಸಕ್ತಿಯನ್ನು ಕಾಪಾಡ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪೂರಕ ದಾಖಲೆಯಾಗಿ ಕೊಡೋ ಸಲುವಾಗಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂತೇಳಿ ನಿರ್ಣಯ ಕೈಗೊಳ್ಳಲಿಕ್ಕೆ ನಾವು ಪಟ್ಟು ಹಿಡಿದಿದ್ದೀವಿ. ಈ ಪಟ್ಟನ್ನು ನೀವು ನಿರ್ಣಯ ಕೈಗೊಳ್ಳುವವರೆಗೂ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ಇಲ್ಲ ಅಂತಂದರೆ ನೀವೆಲ್ಲ ಒಗ್ಗಟ್ಟಾಗಿ ನಾವು ಕನ್ನಡ ಸಂಘಟನೆಗಳು ವಿರೋಧವಾಗಿದ್ದೀವಿ,
ನಾವು ಕನ್ನಡ ಸಂಘಟನೆಗಳನ್ನ ಇದನ್ನು ನಾವು ತಗೊಳ್ಳೋದಿಲ್ಲ. ಒಟ್ಟಾಗಿ ನೀವು ಅದನ್ನು ಒಂದು ತರಾವರೆ ಪಾಸ್ ಮಾಡಿಬಿಡ್ರಿ, ನಿಮ್ಮದ್ರಾಗಲಿ ನೋಡೋಣ. ಕನ್ನಡ ಸಂಘಟನೆಗಳು ಏನು ಹೋರಾಟ ಮಾಡಕತ್ತಾವ ಆ ಸಂಘಟನೆಗಳಿಗೆ ನಮ್ಮದು ಒಪ್ಪಿಗೆ ಇಲ್ಲ, ಕರ್ನಾಟಕದ ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಹಂಗಂತೇಳಿ ನಾವು ಬರೆಯೋದಿಲ್ಲ, ನಿರ್ಣಯ ತಗೊಳ್ಳೋದಿಲ್ಲ, ಇದಕ್ಕೆ ನಾವು ವಿರೋಧವಾಗಿದೆ ಅಂತೇಳಿ ನೀವೇ ಒಂದು ತರ ಪಾಸ್ ಮಾಡಿಬಿಡ್ರಿ. ಆಮೇಲೆ ಏನು ಬಂದಿದ್ದು ನೋಡ್ಕೊಳ್ಳೋಣ. ಅದಕ್ಕಾಗಿ ಮೇಯರು, ಉಪಮೇಯರು ಮತ್ತು ಆಡಳಿತ ಮಂಡಳಿಯ ಒಂದು ಸದಸ್ಯರು ಏನಿದ್ದಾರೆ, ನೀವೆಲ್ಲ ಬರೀ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಕತ್ತಾರೆ. ನಮ್ಗೇನು ತಿನ್ನಕ್ಕೆ ಕೊಡಕತ್ತಿಲ್ಲ. ನೀವು ನಾಡ್ನುಡಿಗೆ ಬದ್ಧವಾಗಿದ್ದೀರ ಅಂತಂದ್ರೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ, ಅದನ್ನು ತಿನ್ನಕ್ಕೆ ಕೊಡೋದಿಲ್ಲ. ನಮಗೂ ತಿನ್ನಕ್ಕೆ ಬೇಕಾಗೈತಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂತೇಳಿ ನೀವು ನಿರ್ಣಯ ಕೈಗೊಳ್ಳೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನೀವು ಇಲ್ಲ ನಿಮ್ಮ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಈ ಎಚ್ಚರಿಕೆ ನಿಮ್ಮ ಗಮನದಲ್ಲಿ ಇರಲಿ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ವಿ.